ಇಷ್ಟು ದಿನ ಕೊರೋನಾ ವೈರಸ್ನಿಂದ ಹೋರಾಡಿದ್ದಾಯಿತು. ಒಂದು 3-4 ವರ್ಷ ಆದರೂ ಹೋರಾಡೇ ನಾವು. ಆದರೆ ಮತ್ತೊಂದು ಬಂದೈತೆ ಇವಾಗ. ಅದೇ ವೈರಸ್ ಏನಪ್ಪ ಅಂತಂದ್ರೆ ನಮ್ಮ ದೇಹದೊಳಗೆ ಆಗುವಂಥ ಬದಲಾವಣೆ. ಒಂದು ಡೇಂಜರಸ್ ಡಿಸೀಸ್ ಭಾಳ ಬೇಗ ಹರಡಾಕತ್ತೈತಿ. ಅದು ಕೊರೋನಾಕ್ಕಿಂತ ಫಾಸ್ಟ್ ಐತಿ. ಇದಕ್ಕೆ NAFID ಅಂತ ಹೇಳ್ತಾರೆ. ಅಂದ್ರೆ ಫ್ಯಾಟಿ ಲಿವರ್ ಅಂತಂದ್ರೆ ನಾವು ನಮ್ಮ ದೇಹದಲ್ಲಿ ಹೆಚ್ಚಾಗಿ ಪ್ರೋಟೀನ್ ಇರೋಕ್ಕಿಂತ ಮೊದಲು ಒಂದು ಟೈಮಲ್ಲಿ ಆಲ್ಕೋಹಾಲ್ ಯಾರು ಕುಡಿತಿದ್ರಲ್ವ ಅವರಿಗೆ ಆ ಲಿವರು ಭಾಳ ಊದ್ಕೊಂಡಂಗೆ ದಪ್ಪವಾಗಿ ಕಾಣಿಸ್ತಿತ್ತು. ಆದರೆ ಇವಾಗ ಏನಾಗತ್ತಪ್ಪ ಅಂತಂದ್ರೆ ಸಾಮಾನ್ಯ ಮನುಷ್ಯರಿಂದ ಹಿಡಿದು ಚಿಕ್ಕ ವಯಸ್ಸಿಂದ ಮಕ್ಕಳಿಂದ ಹಿಡಿದು ದೊಡ್ಡವರಾದ್ರೂ ಎಂಥ ವ್ಯಕ್ತಿಗಾದರೂ ಬರಾಕತ್ತೈತಿ. ಯಾಕಂತಂದ್ರೆ ನಾವು ಪಾಲಿಸುವ ಒಂದು ಆಹಾರ ಪದಾರ್ಥ ಆ ರೀತಿ ಐತಿ. ಇವಾಗ ನಮ್ಮ ಒಂದು ಲಿವರ್ ಬಾವು ಬರತೈತಿ ಅಥವಾ ಊದಾಕತೈತಿ, ಸ್ವಲ್ಪ ದೊಡ್ಡದಾಗಕತ್ತೈತಿ ಅಂತಂದ್ರೆ ನಾವು ತಿನ್ನುವಂಥ ಆಹಾರದಲ್ಲಿ ಕೇವಲ ಕೊಬ್ಬಿನಾಂಶ ಹೆಚ್ಚೇ ಇದೆ. ಅಂದರೆ ಈಗ ತೂಕ ಹೆಚ್ಚಿಗೆ ಆಗ್ತದಲ್ಲ ಅದು. ಮತ್ತು ಅದಕ್ಕೆ ಪ್ರೋಟೀನ್ ಇಲ್ಲ. ಎಲ್ಲಂದ್ರಲ್ಲಿ ಅಲ್ಲಿ ಸಿಕ್ಕಲ್ಲಿ ನಾವು ತಿನ್ನೋದು. ಆಮೇಲೆ ತೂಕ ಇಳಿಸೋಕ್ಕಂತ ಹೇಳಿಬಿಟ್ಟು ಆ ಪ್ರೋಟೀನ್ ಜ್ಯೂಸು ಈ ಪ್ರೋಟೀನ್ ಜ್ಯೂಸ್ ಅಂತ ತೊಗೊಳ್ಳೋದು. ಆಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ತಿನ್ನೋದು. ಸೊ ಇದರಿಂದನೂ ಕೂಡ ನಮ್ಮ ದೇಹದ ಮೇಲೆ ಹೆಚ್ಚು ಪ್ರಭಾವ ಬೀರಾಕತ್ತೈತಿ. ಸೊ ಇದರಿಂದ ಫ್ಯಾಟ್ ಜಾಸ್ತಿ ಆಗತೈತಿ, ಜೊತೆಗೆ ಲಿವರಿದ ಫ್ಯಾಟ್ ಕೂಡ ಆಗಕತ್ತೈತಿ. ಸೊ ನಾವು ಹೆಚ್ಚು ಆಹಾರದ ಒಂದು ಬದಲಾವಣೆ ಮಾಡ್ಕೋಬೇಕು. ಏನಂತಂತಂದ್ರೆ ಏನು ತಿಂತೇವೆ ಅನ್ನೋಕ್ಕಿಂತ ತಿಂದಿದ್ದು ನಮ್ಮ ದೇಹಕ್ಕೆ ಹೆಂಗೆ ಹೊರಗ್ತೈತೆ ಅನ್ನೋದ್ರ ಬಗ್ಗೆ ನಾವು ಹೆಚ್ಚು ಗಮನ ಕೊಡಬೇಕಾಗತ್ತೆ. ಆದ್ದರಿಂದ ನಮ್ಮ ಲಿವರ್ ಊದ್ಕೊಂಡ್ರೆ ಅಲ್ಲೂ ಕೂಡ ವೈರಸ್ ಸಮಸ್ಯೆ ಕಾಡ್ತಿರ್ತದೆ. ಈಗ ಒಬ್ಬ ಮನುಷ್ಯನಿಗೆ ಮನೆಯಲ್ಲಿ ಬಂತಂತಂದ್ರೆ ಆಬ್ವಿಯಸ್ಲಿ ಹಿಂದೆ ಸಾಲ್ಕ ಪಾಳೆ ಹಚ್ಚುತ್ತಾವೆ ಒಂದಿಲ್ಲ ಒಬ್ಬರಿಗೆ ಬರೋಕೆ. ಸೊ ಆದಷ್ಟು ಬೇಗ ನಿಮ್ಮ ದೇಹನ ಎಷ್ಟು ಕಾಪಾಡ್ಕೊತಿರಲ್ಲ ನೀವು ಅಷ್ಟು ಚಲೋ. ಯಾಕಂತಂದ್ರೆ ಈ ಒಂದು ವೈರಸ್ ಏನಾರು ಹರಡಾಕತ್ತಂತಂದ್ರೆ ಭಾಳ ಕಠಿಣ ಐತಿ. ವೈರಸ್ಸಿಂದ ಯಾವುದು ಕೊರೋನಾ ವೈರಸ್ಸಿಂದ ಬದುಕುಳಿದಿದ್ದ ದೊಡ್ಡ ವಿಷಯ ಆಗೈತಿ. ಈಗ ಮತ್ತು ಇದೊಂದು ಬಂತಂದ್ರೆ ಮನುಷ್ಯನ ಒಂದು ಪೀಳಿಗೆನ ಮುಗಿದು ಹೋಗ್ತೈತಿ. ಸೊ ಆದಷ್ಟು ಬೇಗ ನಿಮ್ಮ ದೇಹದ ಬಗ್ಗೆ ಗಮನ ಕೊಡ್ರಿ. ನೀವು ಯಾವುದೂ ಇಗ್ನೋರ್ ಮಾಡಬೇಡ್ರಿ. ಯಾಕಂತಂದ್ರೆ ಲೈಫ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಮ್ಮ ದೇಹನ ನಾವೇ ಕಾಪಾಡ್ಕೋಬೇಕು. ಆದ್ದರಿಂದ ಈ ಲಿವರ್ ಅದೆಲ್ಲ ಊದಕ್ಕೆ, ಬಾವು ಬರೋಕ್ಕೆ, ದಪ್ಪ ಆಗೋಕ್ಕೆ ಬಿಡೋಕೆ ಹೋಗ್ಬೇಡ್ರಿ. ನ್ಯಾಚುರಲಾಗಿ ಹೆಂಗಿದೆ ಹಾಗೆ ಇರಿ. ಹೆಚ್ಚು ಪ್ರೋಟೀನ್ ತಿನ್ನೋಕ್ಕೆ ಪ್ರಯತ್ನ ಪಡ್ರಿ. ಯೂನಿಯನ್ ಹೆಲ್ತ್ ಮಿನಿಸ್ಟರ್ ಕೂಡ ಇವಾಗ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ, ಲಿವರ್ ಹೆಚ್ಚಾಗಿ ದಪ್ಪ ಆದರೆ ಅವರು ವೈರಸ್ಸಿಗೆ ಅಡಿಕ್ಟ್ ಆಗತ್ತಾರ ಅಂತಲೇ ಅರ್ಥ ಅಂತ ಹೇಳಿದ್ದಾರೆ. ಸೊ ಸಾಧ್ಯ ಆದಷ್ಟು ನಮ್ಮ ಒಂದು ದೇಹದ ಇಂಟರ್ನಲ್ ಆರ್ಗನ್ಸ್ ಮೇಲೆ ನಾವು ಹೆಚ್ಚು ಗಮನ ವಹಿಸ್ಬೇಕಂತ ಹೇಳಾಕತ್ತಾರ. ಸೊ ಆಬ್ವಿಯಸ್ಲಿ ಎಲ್ಲರೂ ಕೂಡ ನಿಮ್ಮ ದೇಹದ ಮೇಲೆ ಜಾಗೃತಿ ಕ್ರಮವನ್ನು ವಹಿಸಲೇಬೇಕು ನೀವು. ಇದರಿಂದ ನಮ್ಮ ದೇಹನ ನಾವು ಎಷ್ಟು ಕಾಪಾಡೋಕ್ಕೆ ಸಾಧ್ಯನೋ ಅಷ್ಟೇ ಒಳ್ಳೆಯದು. ಇದರಿಂದ ನಮ್ಮ ದೇಹ ಜೊತೆಗೆ ನಮ್ಮ ಕುಟುಂಬನೂ ಸೇಫ್ ಆಗಿರ್ತದೆ. ಸೊ ಇದರಿಂದ ಇನ್ನೊಬ್ಬರಿಗೆ ತೊಂದರೆ ಆಗೋದು ತಪ್ತೈತೆ ಅಂತ ಹೇಳ್ತಾ ಇದ್ದೀನಿ. ಸೊ ಆದಷ್ಟು ಬೇಗ ಜಂಕ್ಸ್ ಫುಡ್ಡು, ಹೊರಗಿನ ಪದಾರ್ಥಗಳನ್ನು ತಿನ್ನೋದನ್ನು ದಯವಿಟ್ಟು ಕಡಿಮೆ ಮಾಡಿ, ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಐ ಲವ್ ಯು ಆಲ್. ಬಾಯ್.